ಇವರಿಗೆ ಸಮಾಜ ಏನೂ ಕೊಡದಿದ್ದರೂ ಇವರು ಸಮಾಜಕ್ಕಾಗಿ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ. ಬಾವಿಯಲ್ಲಿ ನೀರು ಕುಡಿದಿದ್ದಕ್ಕೆ ಇವರಿಗೆ ಹೊಡೆದರು. ಶಾಲೆಯಲ್ಲಿ ಎಲ್ಲ ಮಕ್ಕಳಿಗಿಂತ ದೂರ ಕೂರಿಸಿದರು. ಆದರೆ ಇವರು ಓದುವ ಛಲ ಮಾತ್ರ ಬಿಡಲಿಲ್ಲ. ಓದಿದರು 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 ಕಡೆಗೆ ಈ ದೇಶದ ಸಂವಿಧಾನವನ್ನೇ ಬರೆದರು. ಇವರ ಪುಸ್ತಕದ ಆಧಾರದ ಮೇಲೆ ದೇಶದ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡಲಾಯಿತು. ಇಂಥ ಮಹಾನ್ ವ್ಯಕ್ತಿ ನಮ್ಮ ದೇಶದಲ್ಲಿ ಹುಟ್ಟಿರುವುದೇ ನಿಮ್ಮೆಲ್ಲರ ಸೌಭಾಗ್ಯ. ಎಸ್, ಅವರೇ ಒನ್ ಆ್ಯಂಡ್ ಒನ್ಲಿ ಭಾರತ ಭಾಗ್ಯ ವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. 14 ಏಪ್ರಿಲ್ 1891 ಮಧ್ಯಪ್ರದೇಶದ ಮಾಹು ಎಂಬ ಮಿಲಿಟರಿ ಕಂಟೋನ್ಮೆಂಟ್ ಕ್ಯಾಂಪ್ನಲ್ಲಿ ಭೂಮಿ ತಾಯಿ ಹಂಬಲಿಸಿ ಹಡೆದ ಸೂರ್ಯ ತೇಜದ ಬಾಲಕ ಅಂಬೇಡ್ಕರ್ ಅವರು ಜನಿಸಿದರು. ಇವರ ತಂದೆ ರಾಮ್ಜಿ ಮಾಲೋಜಿ ಸಪ್ಪಾಲ್, ತಾಯಿ ಭೀಮಾಬಾಯಿ. ಇವರ 14ನೇ ಮಗನೇ ಭೀಮರಾವ್. ಅದರಲ್ಲಿ ಬದುಕುಳಿದವರು 5 ಜನ ಮಾತ್ರ. ಇವರು ಮಹಾಜಾತಿಗೆ ಸೇರಿದವರು. ಇವರ ಮಾತೃಭಾಷೆ ಮರಾಠಿ. ಮಹಾರಾಷ್ಟ್ರದ ರತ್ನಗಿರಿಯ ಮೂಲದವರಾಗಿದ್ದರು. ಇವರ ತಂದೆ ಮಿಲಿಟರಿಯಲ್ಲಿ ಸುಬೇದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಆದರೆ ಇವರಿಗೆ ಮೇಲ್ವರ್ಗದ ಜನ ತುಂಬಾ ಕೀಳಾಗಿ ಕಾಣುತ್ತಿದ್ದರು. ಏಕೆ ಗೊತ್ತಾ? ಇವರು ಜನಿಸಿರುವ ಜಾತಿ. ಓದಂಗಿಲ್ಲ, ಬಾವಿ ನೀರು ಕುಡಿಯಂಗಿಲ್ಲ. ದಲಿತರಿಗೆ ಪ್ರಾಣಿಗಳಿಗಿಂತ ಕೀಳಾಗಿ ಕಾಣುತ್ತಿದ್ದರು. ದಲಿತರಿಗೆ ಓದುವ ಹಕ್ಕು ಇರಲಿಲ್ಲ. ಸಾರ್ವಜನಿಕ ಬಾವಿಯಲ್ಲಿ ನೀರು ಕುಡಿಯೋ ಹಾಗೆ ಇರಲಿಲ್ಲ. ಅವರ ನೆರಳು ಬಿದ್ದರೂ ಕೂಡ ಮೈಲಿಗೆ ಆಗುತ್ತೆ ಎನ್ನುತ್ತಿದ್ದರು. ಇಂಥ ಕೆಟ್ಟ ಪರಿಸ್ಥಿತಿ ನಮ್ಮ ಹಿಂದೂ ಸಮಾಜದಲ್ಲಿತ್ತು. ಎಲ್ಫಿಸ್ಟನ್ ಸ್ಕೂಲ್ನಲ್ಲಿ ಅಂಬೇಡ್ಕರ್ ಅವರು 10ನೇ ತರಗತಿ ಪಾಸ್ ಮಾಡಿದರು. ಆಗ ಅವರಿಗೆ 15ನೇ ವಯಸ್ಸಿನಲ್ಲಿ ರಮಾಬಾಯಿ ಎಂಬ ಮಹಾತಾಯಿಯ ಜೊತೆ ಮದುವೆಯಾಯಿತು. ಸಯ್ಯಾಜಿರಾವ್ ಗಾಯಕ್ವಾಡ್ ಮತ್ತು ಕೊಲ್ಲಾಪುರದ ಶಾಹು ಮಹಾರಾಜರ ಶಿಷ್ಯ ವೇತನದಿಂದ ಕೊಲಂಬಿಯಾದ ವಿಶ್ವವಿದ್ಯಾಲಯದಲ್ಲಿ ಅಂಬೇಡ್ಕರ್ ಅವರು ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ತತ್ವಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸದಲ್ಲಿ ಒಟ್ಟು 64 ಪದವಿಗಳನ್ನು ಪಡೆದುಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 9 ಭಾಷೆಗಳನ್ನು ಸರಳವಾಗಿ ಮಾತನಾಡುತ್ತಿದ್ದರು. ಹಿಂದಿ, ಇಂಗ್ಲಿಷ್, ಸಂಸ್ಕೃತ, ಪಾಲಿ, ಗುಜರಾತಿ, ಜರ್ಮನಿ, ಮರಾಠಿ, ಫ್ರೆಂಚ್ ಮತ್ತು ಪರ್ಷಿಯನ್ ಭಾಷೆಗಳನ್ನು ಸರಳವಾಗಿ ಮಾತನಾಡುತ್ತಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಕಾನೂನು ಸಚಿವರಾಗಿ ಸೇವೆ ಸಲ್ಲಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನಂತ ಹೆಣ್ಣು ಮಕ್ಕಳ ಪಾಲಿಗೆ ದೇವರ ಸಮಾನನಾಗಿದ್ದಾರೆ. ಏಕೆಂದರೆ ನಾನು ನಿಮ್ಮೆಲ್ಲರ ಮುಂದೆ ನಿಂತು ಮಾತನಾಡುವ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕ್ವಾಲಿಫಿಕೇಶನ್ ಬಿಲ್, ಮಹಿಳೆಯರಿಗೆ ಸಮಾನ ಅವಕಾಶ ಸಿಗಲ್ಲ ಅಂದ ಮೇಲೆ ನಾನೇನು ಮಾಡಲಿ ಎಂದು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವಂತಹ ಸಂದರ್ಭ ಸ್ವರ್ಣಾಕ್ಷರದಿಂದ ಬರೆದಿಡಬೇಕಾದ ವಿಷಯವಾಗಿದೆ. ಹಿಂದೂ ಕ್ವಾಲಿಫಿಕೇಶನ್ ಬಿಲ್ ಯಾವುದೇ SC/STಗೆ ಸಂಬಂಧಪಟ್ಟದ್ದು ಅಲ್ಲ. ಇಡೀ ಭಾರತ ದೇಶದಲ್ಲಿ ಮಹಿಳೆಯರಿಗೆ ಹೆರಿಗೆ ಭತ್ಯೆ, ಹೆರಿಗೆ ರಜೆ ಹಾಗೂ ನಮ್ಮ ತಾಯಂದಿರಲ್ಲಿ ಆರ್ಥಿಕವಾಗಿ ಮುಂದೆ ಬಂದಿದ್ದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ. ಅದಕ್ಕಾಗಿ ಎಲ್ಲ ಸಮುದಾಯದ ಹೆಣ್ಣು ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪೂಜಿಸಬೇಕು. ಫಾದರ್ ಆಫ್ ಬ್ಯಾಂಕ್, ಬ್ಯಾಂಕ್ಗಳ ಬ್ಯಾಂಕ್ RBI ಬ್ಯಾಂಕಿಗೆ ಕರೆಯುತ್ತಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು ಕೊಲಂಬಿಯಾದ ನ್ಯೂಯಾರ್ಕಿನ ಸಿಟಿಯಲ್ಲಿ 2 ಸಂಶೋಧನಾತ್ಮಕ ಪುಸ್ತಕಗಳ ಆಧಾರದ ಮೇಲೆ ಎಂಬುದನ್ನು ನಾವು ಮರೆಯಬಾರದು. ಇತಿಹಾಸ ಬಲ್ಲವರು ಇತಿಹಾಸವನ್ನು ಸೃಷ್ಟಿ ಮಾಡುವರು. ಮೂಲಾಧಾರ ಇಲ್ಲದೆ ನಾವು ಇತಿಹಾಸದ ಪುಟಗಳನ್ನು ಓದುತ್ತಿದ್ದೇವೆ. ಇತಿಹಾಸ ನಮಗೆ ಸರಿಯಾಗಿ ಓದಿಸುವುದಿಲ್ಲ. ಸರಿಯೋ ತಪ್ಪೋ ಗೊತ್ತಿಲ್ಲ. ಅಂಬೇಡ್ಕರ್ ಅವರು ಒಂದು ವರ್ಗಕ್ಕೆ, ಒಂದು ಜಾತಿಗೆ ಸೀಮಿತ ಆಗುವುದು ಬೇಡ ರೀ. ಅಂಬೇಡ್ಕರ್ ಅವರ ಬಗ್ಗೆ ಪ್ರತಿಯೊಬ್ಬರು ಓದಲೇಬೇಕು. ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಓದಿದಾಗ ನಮ್ಮ ದೇಶದ ಚರಿತ್ರೆ ಹೊರಬರುತ್ತದೆ. ಅಂಬೇಡ್ಕರ್ ಅವರ ಆತ್ಮಕಥೆಯಾದ ವೇಟಿಂಗ್ ಫಾರ್ ವೀಸಾ ಎಂಬ ಪುಸ್ತಕವನ್ನು ಕೊಲಂಬಿಯಾದ ನ್ಯೂಯಾರ್ಕಿನ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ ಆಗಿ ಬಳಸುತ್ತಿದ್ದಾರೆ.
ಅಂಬೇಡ್ಕರ್ ಅವರ ಜೀವನದ ಚರಿತ್ರೆಯನ್ನು ಅಮೆರಿಕ ಮಕ್ಕಳಿಗೂ ಕೂಡ ತಿಳಿಸುತ್ತಿದ್ದಾರೆ. ಅದಕ್ಕಾಗಿ ಅವರಿಗೆ ವಿಶ್ವರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. 14 ಏಪ್ರಿಲ್ ಅನ್ನು ಅಂಬೇಡ್ಕರ್ ಅವರು ಹುಟ್ಟಿದ ದಿನವನ್ನು ವರ್ಲ್ಡ್ ನಾಲೆಜ್ ಡೇ ಎಂದು ಸೆಲೆಬ್ರೇಟ್ ಮಾಡಲಾಗುತ್ತದೆ. ನಾವು ಅಂಬೇಡ್ಕರ್ ಅವರ ಮೂರ್ತಿ ಸ್ಥಾಪಿಸುವುದು ಅಷ್ಟೇ ಅಲ್ಲ, ಅವರ ಆದರ್ಶಗಳನ್ನು ಪಾಲಿಸಬೇಕು. ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರ ಜಾತಿ ಗೊತ್ತಿದೆ, ಆದರೆ ಅವರಲ್ಲಿರುವ ಅಪಾರವಾದ ಜ್ಞಾನ ಗೊತ್ತಿಲ್ಲ. ಅದಕ್ಕಾಗಿ ಅವರ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಭಾರತದ ಪಾರ್ಲಿಮೆಂಟಿನ ಮೇಲೆ ಮತ್ತು ವಿಧಾನಸೌಧದ ಮೇಲೆ 4 ತಲೆಯ ಸಿಂಹ ಮತ್ತು ಅಶೋಕ ಚಕ್ರವನ್ನು ಅಳವಡಿಸಲು ಅನುಮೋದನೆ ಮಾಡಿದವರು ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು 10 ವಿಶ್ವವಿದ್ಯಾಲಯಕ್ಕಿಂತ ಹೆಚ್ಚಿಗೆ ಜ್ಞಾನ ಪಡೆದಿದ್ದರು. ಮಹಾರಾಷ್ಟ್ರದ ತಮ್ಮ ವೈಯಕ್ತಿಕ ಗ್ರಂಥಾಲಯದಲ್ಲಿ ರಾಜಗೃಹದಲ್ಲಿ ಸುಮಾರು 50,000ಕ್ಕಿಂತಲೂ ಅಧಿಕ ಪುಸ್ತಕಗಳಿವೆ. ವಿಶ್ವದಲ್ಲಿಯೇ ನಾಯಕರ ಹೆಸರಿನಲ್ಲಿ ಅತಿ ಹೆಚ್ಚು ಹಾಡುಗಳು, ಪುಸ್ತಕಗಳು, ಮೂರ್ತಿಗಳು ಇರುವುದೆಂದರೆ ಅದುವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು. ಅಂಬೇಡ್ಕರ್ ಅವರು ಜೀವಂತ ಇರುವಾಗಲೇ ಕೊಲ್ಲಾಪುರದ ಬಿಂದು ಚೌಕ್ನಲ್ಲಿ ಅವರ ಮೂರ್ತಿಯನ್ನು ಸ್ಥಾಪಿಸಲಾಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳ ಕಠಿಣ ಪರಿಶ್ರಮದಿಂದ ಭಾರತಕ್ಕೆ ಒಂದು ಅದ್ಭುತವಾದ ಸಂವಿಧಾನವನ್ನು ನೀಡಿದ್ದಾರೆ. ಇದು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಕೈಬರಹದಿಂದ ಬರೆಯಲಾಗಿದೆ. ಇದು ಸಂಸತ್ ಭವನದ ಹೀಲಿಯಂ ತುಂಬಿದ ಬಾಕ್ಸ್ನಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಕೊಲಂಬಿಯಾದ ನ್ಯೂಯಾರ್ಕಿನ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಂಬರ್ 1 ಸ್ಕಾಲರ್ ಇನ್ ವರ್ಲ್ಡ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಕೇವಲ ಹೆಸರು ಅಲ್ಲ ರೀ, ನಮ್ಮ ದೇಶದ ಇಂಟೆಲಿಜೆಂಟ್ ಬ್ರ್ಯಾಂಡ್. ಇಂಥ ಮಹಾನ ವ್ಯಕ್ತಿ ನಮ್ಮ ದೇಶದಲ್ಲಿ ಹುಟ್ಟಿರುವುದೇ ನಿಮ್ಮೆಲ್ಲರ ಸೌಭಾಗ್ಯ. ಎಲ್ಲ ಮುದ್ದು ಮಕ್ಕಳ ಪಾಲಕರಲ್ಲಿ ಗೌರವಪೂರ್ವಕವಾಗಿ ವಿನಂತಿಸುವುದೇನೆಂದರೆ, ಜ್ಞಾನದಿಂದಲೇ ಈ ದೇಶವನ್ನು ಆಳಬಹುದು. ಶಿಕ್ಷಣ ಹುಲಿ ಹಾಲು ಇದ್ದ ಹಾಗೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು. ಇಂದಿನ ಮಕ್ಕಳೇ ಮುಂದಿನ ಭವ್ಯ ಭಾರತದ ಪ್ರಜೆಗಳೇ. ವಿದ್ಯಾರ್ಥಿಗಳು ಜೀವನದಲ್ಲಿ ಒಳ್ಳೆಯದೊಂದು ಗುರಿಯನ್ನು ಇಟ್ಟುಕೊಂಡು ಆ ಗುರಿಯನ್ನು ತಲುಪುವ ನಿಟ್ಟಿನಲ್ಲಿ ಸಾಧನೆ ಮಾಡಿ. ಯಾವುದೇ ಮಾನಸಿಕ ವ್ಯಸನಗಳಿಗೆ ಬಲಿಯಾಗದೆ ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿ ತಂದೆ ತಾಯಿ ಹೆಸರನ್ನು ಮುಗಿಲೆತ್ತರಕ್ಕೆ ಒಯ್ಯಬೇಕು. ನಿಮ್ಮ ಮಕ್ಕಳಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಅದರಲ್ಲಿ ಪ್ರೋತ್ಸಾಹಿಸಿ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿ. ರಿಯಲ್ ಸಕ್ಸಸ್ ಅಂದರೆ ನಮ್ಮ ಫ್ಯಾಷನ್ ಹಿಂದೆ ಹೋದಾಗ ಮಾತ್ರ ಸಿಗುವುದು. ಜನ ಏನಂತಾರೆ ಅನ್ನೋದಕ್ಕಿಂತ ನಾವು ಏನಾಗಬೇಕು ಎನ್ನುವುದು ಇಂಪಾರ್ಟೆಂಟ್ ಆಗಿರುತ್ತೆ. ಓದ್ರಿ, ಮಸ್ತ್ ಓದ್ರಿ. ಸರ್ಕಾರ ನಿಮ್ಗೆ ಕರೆದು ಕೆಲಸ ಕೊಟ್ಟಿರ್ಬೇಕು, ಅಷ್ಟು ಓದ್ರಿ. ಒಂದ್ ವೇಳೆ ಕೆಲಸ ಸಿಕ್ಕಿಲ್ಲ ಅಂದ್ರೂ ಮಾನಸಿಕ ಮಾಡ್ಕೋಬೇಕು. ನೀವೇ 100 ಜನಕ್ಕೆ ಕೆಲಸ ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಸಾಧನೆ ಮಾಡಿ. ಅಂಬೇಡ್ಕರ್ ಅವರು ವಿಧಿವಶರಾದಾಗ 193 ರಾಷ್ಟ್ರಗಳು ತಮ್ಮ ರಾಷ್ಟ್ರವನ್ನು ಕೆಳಗಿಳಿಸಿ ಗೌರವ ಸಮರ್ಪಣೆಯನ್ನು ಮಾಡಲಾಯಿತು. ಅಂಬೇಡ್ಕರ್ ಅವರು ಹಿಂದೂ ಆಗಿ ಹುಟ್ಟಿದರು, ಆದರೆ ಅವರು ಬೌದ್ಧ ಧರ್ಮ ಸ್ವೀಕರಿಸಿ ಬೌದ್ಧ ಸಂಪ್ರದಾಯದಂತೆ ಶವ ಸಂಸ್ಕಾರ ಮಾಡಲಾಯಿತು. ಅಂಬೇಡ್ಕರ್ ಅವರ ತತ್ವಾದರ್ಶಗಳು, ವಿಚಾರಗಳು ನಮ್ಮನ್ನು ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ. ಅವರು ಸೂರ್ಯ ಚಂದ್ರ ಇರುವವರೆಗೂ ಅಮರರಾಗಿರುತ್ತಾರೆ. ನನಗೆ ಮಾತನಾಡಲು ವಿಶೇಷವಾಗಿ ಅವಕಾಶ ಮಾಡಿಕೊಟ್ಟಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಸನ್ಮಾನ್ಯ ಶ್ರೀ ಭೀಮಪ್ಪ ರಾಠೋಡ್ ಸರ್ಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ದಯವಿಟ್ಟು ಎಲ್ಲರೂ ಮೇಲೆ ಎದ್ದು ನಿಂತು ಅಂಬೇಡ್ಕರ್ ಅವರಿಗೆ ಜಯಕಾರ ಕೂಗಬೇಕಾಗಿ ವಿನಂತಿ. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್, ಜೈ ಜೈ ಭೀಮ್. ಎಲ್ಲರಿಗೂ ಧನ್ಯವಾದಗಳು.